21ನೇ ಶತಮಾನದಲ್ಲೂ ಅಸ್ಪೃಶ್ಯತೆ ಎಂಬ ಆರ್ತನಾದ ಕೇಳಿ ಬರ್ತಾ ಇದೆ. ದೇವಸ್ಥಾನಕ್ಕೆ ದಲಿತರು ಹೋಗಿದ್ದಕ್ಕೆ ಭೀಕರ ದಾಳಿಯಾಗಿದೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ಕೃತ್ಯ ನಡೆದಿರುವಂತದ್ದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ನಂದಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬಸವೇಶ್ವರ ದೇವರ ಜಾತ್ರೆಯಲ್ಲಿ ಗಲಾಟೆಯಾಗಿದೆ. ದೇವಸ್ಥಾನದ ಒಳಗೆ ದಲಿತರು ಹೋದ್ರು ಅಂತ ಹೊಡೆದಾಡ್ಕೊಂಡಿದ್ದಾರೆ. ನೀನು ದಲಿತ, ದೇವಸ್ಥಾನಕ್ಕೆ ಯಾಕೆ ಬಂದೆ ಅಂತ ನಿಂದಿಸಿ ಹೊಡೆದಾಟ ಮಾಡಿರುವಂಥದ್ದು. ರಮೇಶ್ ಎಂಬಾತನ ಮನೆಗೆ ನುಗ್ಗಿ ಥಳಿಸಿದಂಥ ಆರೋಪ ಕೇಳಿ ಬರ್ತಾ ಇದೆ. ಈ ವೇಳೆ ವಾದ ಪ್ರತಿವಾದ ಬೆಳೆದು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಕಲ್ಲು ದೊಣ್ಣೆಯಿಂದ ಜಗಳ ಮಾಡಿಕೊಂಡಿದೆ ಎರಡು ವರ್ಗಗಳು. ಹಲ್ಲೆಗೊಳಗಾದ ರಮೇಶ್ ತಾಯಿ ಹೇಮವರಿಂದ ದೂರು ಕೂಡ ಕೊಡಲಾಗಿರುವಂಥದ್ದು. ಹಲಗೇರಿ ಪೊಲೀಸ್ ಠಾಣೆಯಲ್ಲಿ 30 ಜನರ ಮೇಲೆ ಕೇಸ್ ದಾಖಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ನಂದಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಈಗಲೂ ಕೂಡ ಅಸ್ಪೃಶ್ಯತೆಯ ಆರ್ತನಾದ ಕೇಳಿ ಬರ್ತಾ ಇದೆ. ಗ್ರಾಮದಲ್ಲಿ ಬಸವೇಶ್ವರ ಜಾತ್ರೆ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದಾರೆ. ಸೊ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಗಲಾಟೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ 21ನೇ ಶತಮಾನದಲ್ಲೂ ಕೂಡ ಇನ್ನೂ ಈ ಅಸ್ಪೃಶ್ಯತೆ ಜೀವಂತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಹಲಗೇರಿ ಪೊಲೀಸ್ ಠಾಣೆಯಲ್ಲಿ 30 ಜನರ ಮೇಲೆ ಕೇಸ್ ದಾಖಲಾಗಿದೆ. ನಂದಿಹಳ್ಳಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗ್ತಿದೆ. 30 ಆರೋಪಿಗಳನ್ನ ಬಂಧಿಸಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ಮನವಿಯನ್ನ ಮಾಡಲಾಗಿದೆ. ಈಗಾಗಲೇ ನಂದಿಹಳ್ಳಿಯಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ ಎಸ್ಪಿ ಶಿವಕುಮಾರ್ ಗುಣಾರೆ ಅವರು. ಗ್ರಾಮದಲ್ಲಿ ಶಾಂತಿ ಕೆಡದಂತೆ ಎಲ್ರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸೋದಾಗಿ ಎಸ್ಪಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಂದಿಹಳ್ಳಿ ಗ್ರಾಮದಲ್ಲಿ ದಲಿತರು ಪ್ರತಿಭಟನೆ ಮಾಡ್ತಿದ್ದಾರೆ ಒಂದು ಕಡೆ. ಸೊ 30 ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟಿಸ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಲೂ ಕೂಡ ಈ ರೀತಿಯಾದಂತಹ ಅಸ್ಪೃಶ್ಯತೆ ಅನ್ನೋದು ಜೀವಂತವಾಗಿದೆಯಾ? ಅದು ಕೂಡ ಸಿಎಂ ಅವರ ತವರು ಜಿಲ್ಲೆಯಲ್ಲಿ ಆಗಿದೆ. ಸೊ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಕ್ರಮ ಕೈಗೊಂಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ? ಖಂಡಿತ ಚೇತನ್, ನೀವೇನು ಈ ಪ್ರಶ್ನೆ ಕೇಳಿದ್ರಿ. ಖಂಡಿತ ಇದೆಲ್ಲವೂ ಕೂಡ ಏನಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿರುವಂತಹ ರಾಣೆಬೆನ್ನೂರು ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ಏನು ಒಂದು ತಿಳಿದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಏನಂತ ಪ್ರಶ್ನೆ ಹಾಕಿರುವಂತದ್ದು. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಜೊತೆಗೆ ಇದು ಸಿಎಂ ತವರು ಕ್ಷೇತ್ರ ಆಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಗಳು ಬೆಳಕಿಗೆ ಬಂದದ್ದು ನಿಜಕ್ಕೂ ಕೂಡ ಏನಂತಂದ್ರೆ ಒಂದು ದುರಂತವೇ ಅಂತ ಅನ್ಬೋದು. ಈಗ ನೀವೇನು ಘಟನಾವಳಿಗಳಲ್ಲಿ ನೋಡ್ತಾ ಇದ್ರಿ, ಅಲ್ಲಿ ಒಂದು ರಮೇಶ್ ಮಲ್ಲಾಡ್ದೆಂಬ ಏನು ಒಬ್ಬ ವ್ಯಕ್ತಿ ಕಳೆದ 3 ದಿನಗಳ ಹಿಂದೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಹಲ್ಲೆ ಆಗಿರುವಂತಹ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ 30 ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲೆಗೆ ಕಳೆದ 2 ದಿನಗಳಾದ್ರೂ ಕೂಡ ಆರೋಪಿಗಳು ಬಂಧನವಾದ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಂಡಿರುವಂತದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ದಲಿತ ಸಂಘಟನೆಗಳು ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಸ್ಥಳಕ್ಕೆ ಎಸ್ಪಿ ಶಿವಕುಮಾರ್ ಗುಣಾರೆ ಕೂಡ ಈಗಾಗಲೇ ಶಾಂತಿ ಸಭೆಯನ್ನ ಮಾಡಿ ಪರಿಸ್ಥಿತಿಯನ್ನು ತಕ್ಕ ಮಟ್ಟಿಗೆ ಈಗಾಗಲೇ ಹತೋಟಿಯಲ್ಲಿ ತಂದಿರುವಂತದ್ದು. ಈಗ ನಾವು ಆರೋಪಿಗಳು ಏನಿದ್ದಾರೆ 30 ಜನ ಏನು ಸವರ್ಣೀಯರು ಏನಿದ್ದಾರೆ, ಹಲ್ಲೆ ಮಾಡಿರ್ತಕ್ಕಂಥ ಸವರ್ಣೀಯರು ಇಂದು ರಾತ್ರಿ ಒಳಗಡೆ ಅವ್ರನ್ನ ಬೆಳಿಗ್ಗೆ ಆಗೋದ್ರೊಳಗಡೆ ಬಂಧಿಸಬೇಕು. ಇಲ್ಲವಾದ್ರೆ ಮತ್ತೆ ನಾಳೆ ನಾವು ದೊಡ್ಡದಾಗಿರ್ತಕ್ಕಂಥ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಈಗಾಗಲೇ ದಲಿತ ಮುಖಂಡರು ಏನಿದ್ದಾರೆ, ದಲಿತ ಸಂಘಟನೆಗಳಿದ್ದಾವೆ, ಈಗಾಗಲೇ ಎಚ್ಚರಿಕೆ ನೀಡಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ಪೊಲೀಸ್ ಭಾರಿ ಬಿಗಿ ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ರಮೇಶ್, ನೀವು ಒಂದ್ ನಿಮಿಷ ಹಾಗೆ ಹೋಲ್ಡಲ್ಲಿರಿ. ಇನ್ನೊಂದ್ ಕಡೆ ಈಗ ಏನು ಹಲ್ಲೆಗೆ ಒಳಗಾಗಿರುವಂತಹ ಏನು ರಮೇಶ್ ಅವರಿಗೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್ ಅವರೇ, ಇಲ್ಲಿ ದೇವಸ್ಥಾನಕ್ಕೆ ಒಳಗೆ ಹೋಗಿದ್ದಕ್ಕೆ ಗಲಾಟೆ ಆಗಿದ್ದು ನಿಜಾನಾ? ಇನ್ನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ರಾ ಅಂತ? ಹೌದು ಸರ್, ನಾವು ದೇವಸ್ಥಾನಕ್ಕೆ ಹೋದದ್ದು ನಿಜ ಸರ್, ಗಲಾಟೆ ಆಗಿದ್ದು ನಿಜ. ನಾವು ಸ್ಟೇಷನ್ಗೆ ಅಲ್ಲಿ ಗಲಾಟೆ ಆಗತ್ತೆ ಸರ್. ನೈಟ್ ಮತ್ತೆ ಡಿಜೆ ಚಲೋ ಆಗಿತ್ತು ಸರ್. ನೈಟ್ ಡಿಜೆ ಚಲೋ ಹೋದ್ರೆ ಅಲ್ಲಿ ನಮ್ಮ ಹುಡುಗರು ಕುಣಿಯಕ್ ಹೋಗಿದ್ರು ಸರ್. ಇವ್ರು ಮಾದಿಗೆರ್ ನೀವು ಅಂತವ್ರು ನೀವು ಇದೆಲ್ಲ ಬರಬಾರ್ದು, ನಿಮ್ಗೆ ಕಾಲ್ ಬಡಿತವು ಹಾಗೆ ಈಗ ಅಂತ ಹೇಳಿದ್ರು ಸರ್. ಸುಮಾರು ಎಷ್ಟು ಜನ ಹೋಗಿದ್ರು ಅಂತ ಇವರೆಲ್ಲ? ಸರ್ ಅಲ್ಲಿ ಒಂದ್ 5-6 ಜನ ಹೋಗಿದ್ರು ಸರ್. ನಮ್ಮ ಹುಡುಗರು ಸಣ್ಣ ಹುಡುಗರೆಲ್ಲ ಇದ್ರು ಸರ್.
ಆದ್ರೆ ನಮ್ಮ ಸುನೀಲ್ ಅಂತ ಒಂದು ಹುಡುಗ ಇದ್ರು ಸರ್, ಅಲ್ಲಿ ನಮ್ಮ ಅಣ್ಣಾರ್ ನಿಂತ್ಕೊಂಡ್ ನೋಡೋರು ಸರ್. ಅವ್ರು ಮನ್ಯಾಗ ಊಟ ಮಾಡ್ತಾ ಇದ್ದೆ, ಮಾಡೋ ಹೊತ್ನಾಗ ಹಿಂಗ ಗಲಾಟೆ ಆಗತ್ ಬಾರಪ್ಪ ಇಲ್ಲಿ ಅಂತ ಅಂದ್ರು ಸರ್. ಹಂಗಾಗಿ ಮತ್ತೆ ಅಲ್ಲಿ ಹೋಗಿ ಯಾಕೆ ಹಂಗ್ ಮಾಡಕತ್ರಿ, ಸಾಯಂಕಾಲ ಬಂದು ನೋಡಿದ್ರು ಅವಾಗ ಹಂಗ ಮಾಡಿದ್ರು, ದೇವಸ್ಥಾನಕ್ ಬಿಡ್ಲಿಲ್ಲ. ಈಗ ಕುಣಿಯಕ್ಕೂ ಬಿಡಂಗಿಲ್ಲ ಅಂದ್ರೆ ಹೆಂಗಣ ನಾವ್ ಹೆಂಗ್ ಬದುಕ್ಬೇಕಣ್ಣ ನಾವು ಅಂತ ಕೇಳಿದ್ದೇನೆ ಸರ್. ನಿಂದೇನಪ್ಪ ಅವಳಿ ನಿನ್ ಬಾಳ ಆಗೈತಿ ಹಾಗೆ ಹೀಗೆ. ಈಗ ಏನು ಕಂಪ್ಲೇಂಟ್ ಆಗಿದೆಯಲ್ಲ, 30 ಜನರ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದಾರಾ ಏನು ಅಂತ? ಸರ್ ಇನ್ನೂವರೆಗೆ ಆದ್ರೂ ಅರೆಸ್ಟ್ ಮಾಡಿಲ್ಲ ಸರ್ ಇನ್ನು. ಈಗ ಶಾಂತಿ ಸಭೆ ಬೇರೆ ಮಾಡಿದ್ದಾರೆ SP ಅವರು, ಸೊ ಏನಂತ ಭರವಸೆ ಕೊಟ್ಟರು? ಕಂಪ್ಲೇಂಟ್ ಆಗಿದೆ, ಸೊ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದಾರಲ್ಲ, ಇನ್ನೂವರೆಗೂ ಅರೆಸ್ಟ್ ಆಗಿಲ್ವಾ ಅಂತ? ಹೌದು ಸರ್, ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಸರ್. ನಮ್ಗೆ ತನಿಖೆ ಮಾಡ್ತೀವಿ, ಸಂಬಂಧಪಟ್ಟ ಯಾರೇ ಆಗಿರ್ಲಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ, ನಿಮ್ ಪರವಾಗಿ ನಾವು ಇರ್ತೀವಿ. ಓಕೆ, ಎಷ್ಟು ಜನರ ಮೇಲೆ ಹಲ್ಲೆ ಆಯ್ತು? ಯಾರಿಗಾದ್ರೂ ಏನಾದ್ರೂ ಆಗಿದ್ಯಾ ಅಂತ ಗಾಯಗಳ? ಹಂಗೆ ಇಲ್ಲ ಸರ್, ಗಾಯ ಏನಾಗಿದ್ರು ಸರ್, ದುಡಿಯಾಡಿದ್ರು ಸರ್, ಒಂದ್ 2 ಸಲ ಹೊಡೆದಿರ ಕಪ್ಪಳಕ್ಕೆ, ಅಂಗಿ ಎಲ್ಲ ಅರ್ಧ ಇದ್ ಮಾಡಿದ್ರು ಸರ್. ನಾನು ಹಾಗಾಗಿ ನಾನು ಸ್ಟೇಷನ್ಗೆ ಹೋಗಂಬರಿಯಪ್ಪ ಅಂತ ನಮ್ಮ ಹುಡುಗರು ಕರ್ಕೊಂಡು ಟಾಟಾ AC ಮಾಡ್ಕೊಂಡು ಸ್ಟೇಷನ್ಗೆ ಹೋದಿ ಸರ್. ಸ್ಟೇಷನ್ಗೆ ಆ ಕಡೆ ಹೋದಾಗ ಈ ಕಡೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಹಚ್ಚಿರ್ತಾರ ಅಲಿಗೇರಿ ಪೊಲೀಸ್ ಠಾಣೆಗೆ. ಓಕೆ, ಈಗ ಶಾಂತಿ ಸಭೆ ನಡೆಸಿದ್ರಲ್ಲ SP ಅವರು ಶಾಂತಿ ಸಭೆ ನಡೆಸಿದಂತ ಸಂದರ್ಭದಲ್ಲಿ ಮೇಲ್ವರ್ಗದವ್ರು ಏನ್ ಹೇಳಿದ್ರು? ಅವ್ರ ತಪ್ಪನ್ನು ಒಪ್ಕೊಂಡ್ರ? ಏನ್ ಹೇಳಿದ್ರು ಅಂತ? ಸರ್ ಇನ್ನು ಶಾಂತಿ ಸಭೆ ನಡೆಸಿಲ್ಲ ಸರ್. ಇನ್ನು ಇವಾಗ ಬಂದಿದ್ದಾರೆ ಸರ್. ಹಂಗೆ ಬಂದು ನಮ್ಮ ಓಣಿ ಒಳಗೆ ನೋಡ್ಕೊಂಡು ಎಲ್ಲರಿಗೆ ಶಾಂತವನ್ನ ಹೇಳಿ ಹೋದ್ರು ಸರ್. ಹೆಣ್ಮಕ್ಳೆಲ್ಲ ಬಹಳ ಭಯಭೀತಿ ಆಗಿದೆ ಸರ್. ನಿನ್ನೆ ನೈಟ್ ಒಂದ್ ಸ್ವಲ್ಪ ಬೆಂಕಿ ಬಿದ್ದಿತ್ತು, ಬೈಕಿಗೆಲ್ಲ ಬೆಂಕಿ ಹಾಕಿ ಇದು ಮಾಡಿದ್ರು ಸರ್. ಬ್ಯಾನರ್ಗೆ, ಅಂಬೇಡ್ಕರ್ ಬ್ಯಾನರ್ಗೆಲ್ಲ ಬೆಂಕಿ ಹಾಕಿ ಇದು ಮಾಡಿದ್ರು ಸರ್. ಹಂಗಾಗಿ ಶಾಂತವನ್ನ ಹೇಳಿ ಹೋಗ್ತಂದ್ ಬಂದ್ರು ಸರ್. ರಮೇಶ್ ಅವರೇ, ಈ ಹಿಂದೆ ಯಾವಾಗಾದ್ರೂ ಈ ರೀತಿ ಆಗಿತ್ತಾ? ಈ ರೀತಿಯ ದಲಿತರ ಮೇಲೆ ಯಾವಾಗಾದ್ರೂ ಹಲ್ಲೆ ಆಗಿತ್ತಾ? ಅಂದ್ರೆ ಯಾಕಂದ್ರೆ ಜಾತ್ರೆ ಅಂದ್ರೆ ವರ್ಷ ಆಗ್ತಾ ಇರುತ್ತೆ, ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಹಿಂದೆ ಯಾವತ್ತಾದ್ರೂ ಈ ರೀತಿ ಆಗಿತ್ತಾ ಅಂತ? ಸರ್ ಒಂದು 2016 ಒಳಗೆ ನಮ್ಮ ಚಿಕ್ಕಪ್ಪರ ಒಬ್ರು ತೀರ್ಕೊಂಡಿದ್ರು ಸರ್. ನಮಗೆ ಸ್ಮಶಾನ ಇದ್ದಿಲ್ಲ ಸರ್. ನಾವು ಊರಕ್ಕೆ ಹಳ್ಳದಾಗ ಹೋಗಿ ಹೋಗಿತ್ತು. ಅವು 5ರಿಂದ 6 ಮಂದಿ ಸತ್ರು ಸರ್. ಅವಾಗ ಅವ್ರ ಕೇಳೋದು, ಸರ್ ಗೊಡ್ರೆ ಎಲ್ಲಿ ಹೋಗಿಬೇಕ್ರಿ ಅನ್ನೋದಕ್ಕೆ, ಯಾವ್ರ ಹೊಲ್ದಾಗ ಹೋಗಿರಿಪಾ, ಇವ್ರ ಹೊಲ್ದಾಗ ಹೋಗಿರಿ, ಅದ ಅವಾಗ ಹೋಗಿರಿ ಅಂತಂದ್ರು. ನಾವ್ ಸರ್ ಅಲ್ಲಿ ಜಾಲಿ ಬೆಳೆದಿತ್ತು. ಅವ್ರು ಹೊಲ ಮಾಡಕಂತಂದು ಅವ್ರು ಬಂದ್ರು ಸರ್, ಹೊಲ ಬಿಡಿಸಂದ್ರು ಅವ್ರು. ನಾವ್ ಹೊಲ ಮಾಡ್ತೇವಿ ಅಂತಂದು ಹೇಳಿ ಸರ್. ಹಾಗಾಗಿ ನಾವು ಎಲ್ಲ ಬಿಟ್ಟು ಮತ್ತೆ ಅವ್ರಿಗೆ ಕೇಳಿದ್ವಿ, ಮತ್ತೆ ಎಲ್ಲಿ ಹೋಗಿಬೇಕ ಜಾಗ ಅಂತ ಇಲ್ಲ, ನಾವು ಅದ ಸ್ಮಶಾನ ಹಿಂದೂ ಸ್ಮಶಾನದಾಗ ನಾವು ಹೋಗಿತೀವಿ ಅಂತಂದು ನಾವು ಹೋಗಿ ಗುಂಡಿ ತಕ್ಷ ಹೊತ್ನಾಗ ಊರಿಂದ ಅದನ್ನ ಹೆಣ ಹೋಗಿದ್ವಿ. ಇಲ್ಲ ಅಂದ್ರೆ ನೀವು ಹೆಣ ತಕೊಂಬರ್ರಿ, ಇಲ್ಲ ಜೀವನ ಮಾಡಿ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬೇಸಿಗೆ ಕಾಲ ಅಂತ AC ಹಾಕೊಂಡು ಮಲಗಿದ್ರು. AC ಸ್ಫೋಟವಾಗಿ ಇಡೀ ರೂಮ್ ಬೆಂಕಿಗೆ ಆಹುತಿಯಾಗಿದೆ. ಈ ಘಟನೆಯಲ್ಲಿ ತಾಯಿ, 2 ಮಕ್ಕಳು ಸಜೀವ ದಹನವಾಗಿದ್ದಾರೆ. ರಾಯಚೂರು ತಾಲೂಕಿನ ಶಕ್ತಿ ನಗರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಮಂಡ್ಯ ಮೂಲದ ರಂಜಿತಾ, 33 ವರ್ಷದ ರಂಜಿತಾ, 13 ವರ್ಷದ ಮೃದಲ್, 5 ವರ್ಷದ ತಾರುಣ್ಯ ಸಾವನ್ನಪ್ಪಿರುವಂಥದ್ದು. RTPSನಲ್ಲಿ AEE ಆಗಿರುವಂತಹ ಸಿದ್ದಲಿಂಗಯ್ಯ ಸ್ವಾಮಿ ಕುಟುಂಬ ಇದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ತಾಯಿ, 2 ಮಕ್ಕಳು ಸಜೀವವಾಗಿ ದಹನವಾಗಿರುವಂಥದ್ದು. ರಾಯಚೂರು ಜಿಲ್ಲೆಯ ಶಕ್ತಿ ನಗರದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಹೂಗಾರ್, ಈ AC ಸ್ಫೋಟವಾಗಿದ್ದು ಯಾವಾಗ, ಹೇಗೆ ಅಂತ, ಮೂಲ ಕಾರಣ ಏನಿದಕ್ಕೆ? ಚೇತನ್, ರಾಯಚೂರು ಜಿಲ್ಲೆಯ ಏನು ಶಕ್ತಿನಗರ ಅಂತ ಏನು ಕರಿತೀವಿ, RTPS ಕೇಂದ್ರ ಏನಿದೆ, ಆ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. RTPS ನಲ್ಲಿ AEE ಆಗಿರ್ತಕ್ಕಂಥ ಸಿದ್ದಲಿಂಗಯ್ಯ ಸ್ವಾಮಿ ಅಂತಕ್ಕಂಥವ್ರು ಇವತ್ತು ಶಕ್ತಿನಗರದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಶಕ್ತಿನಗರದಲ್ಲಿ ಇವರು ವಾಸವಾಗಿರ್ತಾರೆ. ಶಾರ್ಟ್ ಸರ್ಕ್ಯೂಟ್ ನಿಂದ AC ಸ್ಫೋಟ ಆಗಿ ಇವತ್ತು ಅವರು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ AC ಏನಿದೆ ಅದು ಸ್ಫೋಟ ಆಗಿದೆ. ಹಾಗಾಗಿ ಮನೆಯಲ್ಲಿ ಮಲಗಿದ್ದಂತ ತಾಯಿ ಮತ್ತು 2 ಮಕ್ಕಳ ಜೊತೆಗೆ ಇವತ್ತು ಅವರು ಸಜೀವವಾಗಿ ದಹನ ಆಗಿರ್ತಕ್ಕಂಥದ್ದು. ಮಂಡ್ಯ ಮೂಲದ ರಂಜಿತಾ ಎನ್ನುವಂತ 33 ವರ್ಷದ ರಂಜಿತಾ ಅವರು ಮತ್ತೆ ಅವರ ಮಕ್ಕಳಾದಂತ 13 ವರ್ಷದ ಮೃದಲ್ ಅಂತಕ್ಕಂಥವ್ರು ಮತ್ತು 5 ವರ್ಷದ ತಾರುಣ್ಯ ಅಂತಕ್ಕಂಥವ್ರು ಇವತ್ತು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಇವತ್ತು ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿ ನಡೆದಿದೆ. ಮೃತರ ಸಂಬಂಧಿಕರ ಹೇಳಿಕೆಯನ್ನು ಆಧರಿಸಿ ಇವತ್ತು ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ದೂರಿಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಚೇತನ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಮಾಡಾಳ್ ರಾಜಕೀಯದಾಟ ಅಂತ್ಯವಾಗುತ್ತಾ? ಕರ್ನಾಟಕ ಬಂದ್ ಆಗುತ್ತಾ? ಮಾಡಾಳ್ ಹೆಸರಲ್ಲಿ ರಾಜಕೀಯ ಸಮರ ಎಲ್ಲಿಗೆ ಬಂತು? ಮಾಡಾಳ್ ಭ್ರಷ್ಟಲೋಕದ 5ನೇ ದಿನದ ಕಂಪ್ಲೀಟ್ ಕಹಾನಿಯನ್ನ ತೋರಿಸ್ತೀವಿ ನೋಡಿ. ಬಿಜೆಪಿ ಪಕ್ಷದ ಮಾನವನ್ನ ಎಲೆಕ್ಷನ್ ಟೈಮ್ನಲ್ಲಿ ಮೂರಾ ಬಟ್ಟೆ ಹರಾಜ್ ಹಾಕಿದ್ದು ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಮಗನ ಭ್ರಷ್ಟಾಚಾರ ಪ್ರಕರಣ. ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ಇರುವಂತ ಕಾಂಗ್ರೆಸ್ ದಿನೇ ದಿನೇ ಸರ್ಕಾರದ ಶೇಪ್ ನಿಖಾಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಿಜೆಪಿಯನ್ನ ಮತ್ತೆ ಗದುಗಿಗೆ ಏರಿಸಲಿಕ್ಕೆ ದೆಹಲಿಯಿಂದ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ದಂಡ ಯಾತ್ರೆಯನ್ನ ಮಾಡ್ತಿರುವಾಗಲೇ ಕೋಟಿ ಕೋಟಿ ಮಾಡಾಳ್ ಪುತ್ರ ಅಂಧರಾದ. ಇನ್ನೂ ಒಂದ್ ಕಡೆ ಯಾರ ಕೈಗೂ ಸಿಗದೆ ಮಾಡಾಳ್ ತಲೆಮರೆಸಿಕೊಂಡಿದ್ದು ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಅನ್ನುವಂತ ಆರೋಪಕ್ಕೆ ತುತ್ತಾಗಿದೆ. ಹೀಗಾಗಿ ಮಾಡಾಳ್ರನ್ನ ಬಿಜೆಪಿಯಿಂದಲೇ ಉಚ್ಚಾಟನೆಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಬಿಜೆಪಿಗೆ ಬೇಕಿಲ್ಲ, ಪಕ್ಷಕ್ಕೆ ಅವರಿಂದ ಮುಜುಗರ, ಡ್ಯಾಮೇಜ್ ಆಗಿದೆ. ಅಮಾನತು ಬೇಡ, ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ, ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕಿತ್ತು ಹಾಕಿ, ಮಾಡಾಳ್ ಕುಟುಂಬ ಸದಸ್ಯರಿಗೂ ಟಿಕೆಟ್ ಕೊಡಬೇಡಿ, ಚನ್ನಗಿರಿ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ಇದು ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತ ಖಡಕ್ ಸೂಚನೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂದ್ರೂ ಕಮಲ ಕಲಿಗಳು. ಅವ್ರ ಮೇಲೆ ಕಾನೂನಂತ ಏನು ಕ್ರಮ ತಗೊಳ್ಬೇಕು ತಗೊಂಡಿದ್ದೇವೆ, ಅದು ಮುಚ್ಚಾಕುವಂತ ಯಾವುದೇ ಪ್ರಯತ್ನ ಮಾಡಿಲ್ಲ. ಅವ್ರನ್ನ ಬಂಧನ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ 2 ಮಾತಿದೆ. ಆ ಕೆಲಸವನ್ನ ಸರ್ಕಾರ ಎಲ್ಲ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಕೇಂದ್ರಕ್ಕೆ ಕೇಳಿದ್ದೇವೆ, ಸೂಕ್ತ ಕ್ರಮ ನೋಡಿ. ಭ್ರಷ್ಟಾಚಾರ ಯಾರೇ ಮಾಡಿದ್ರು ಅದು ತಪ್ಪಿತಸ್ಥರೇ, ಅದರ ಪ್ರಶ್ನೆ ಇಲ್ಲ. ಅದನ್ನು ಎಲ್ಲೂ ರಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ಪಾರ್ಟಿಯಲ್ಲಿಲ್ಲ. ಲೋಕಾಯುಕ್ತ ವರದಿ ಬಂದ ಕೂಡಲೇ ಎಲ್ಲವನ್ನು ನಾವು ರಾಷ್ಟ್ರೀಯ ಮಾಡಾಳ್ ಕೇಸ್ ಸಿಎಂ ರಾಜೀನಾಮೆಗೆ ಪಟ್ಟು. ಮಾರ್ಚ್ 9ಕ್ಕೆ ಕರ್ನಾಟಕ ಬಂದ್ಗೆ ಕಾಂಗ್ರೆಸ್ ಕರೆ. ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ಇರುವಂತ ಕೈಕಲಿಗಳು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಮಾರ್ಚ್ 9ಕ್ಕೆ ಬೆಳಗ್ಗೆ 9ರಿಂದ 11 ಗಂಟೆಯವರೆಗೂ 2 ಗಂಟೆಗಳ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ 2 ಗಂಟೆಗಳ ಕಾಲ ಬಂದನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಆಪಾದನೆ ಮಾಡೋರು ಶುದ್ಧ ಹಸ್ತಿರಬೇಕು, ಆವಾಗ ಅದಕ್ಕೆ ಬೆಲೆ ಬರ್ತದೆ. ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ, ಹಾಸಿಗೆಗೂ ಬಿಟ್ಟಿಲ್ಲ, ಬಿಸ್ಕಿಟ್ ಕಾಫಿಯಲ್ಲೂ ಬಿಟ್ಟಿಲ್ಲ. ವಿರೂಪಾಕ್ಷಪ್ಪ ಬಂದಿರಲಿಲ್ವಾ, ರಾಜೀನಾಮೆ ಕೊಡಕ್ಕೆ ಬಂದಿರಲಿಲ್ಲ ಚೀಫ್ ಮಿನಿಸ್ಟರ್ಗೆ? ಆಗ ಅರೆಸ್ಟ್ ಮಾಡಕ್ಕೆ ಆಯ್ತಿರ್ಲಿಲ್ಲ ಪೊಲೀಸ್ನವರು? ರಾಜಾರೋತ್ಸವ ತಿರ್ಗಾಡ್ಕೊಂಡಿದ್ದಾನೆ, ಅವ ಮನೇಲಿದ್ದಾನೆ. ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ರು. ಕೇಳ್ರಿ MB ಪಾಟೀಲ್ಗೆ, ಕೇಳ್ರಿ ಜಾರ್ಜ್ಗೆ, ಕೇಳ್ರಿ ಮದುವೆಪ್ಪಗೆ ಯಾವ್ಯಾವ ಟಾರ್ಗೆಟ್ ಕೊಟ್ಟಿದ್ರು, ಏನು ಕೊಟ್ಟಿದ್ರು ಅಂತ. ಲೋಕಾಯುಕ್ತ ತನಿಖೆ ಆದಮೇಲೆ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ವಿರೂಪಾಕ್ಷಪ್ಪನವ್ರ ಮೇಲೆ ಅಂತ ಹೇಳಿ ಅಂಗೈ ಉಣಿಗೆ ಕನ್ನಡಿ ಏನು ಬೇಕಾಗಿಲ್ಲ. ಇನ್ನೂ ಸಹ ಇವರಿಗೆ ಸಾಕ್ಷಿ ಬೇಕು ಅನ್ನೋದಿದ್ರೆ ಇವರು ಕುರುಡ್ರು ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗಿ ಬಂದ್ರಲ್ಲ, ತಿಹಾರ್ ಜೈಲು ಯಾತಕ್ಕೆ ಹೋಗಿದ್ದು ಅಂತ ಕೇಳಬೇಕು. ಸ್ವತಂತ್ರ ಹೋರಾಟ ಮಾಡಿಯೋ ಯಾವ ಕಾರಣಕ್ಕೆ ಅಲ್ಲಿಗೆ ಹೋಗಿದ್ದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಜನರಿಗೆ ಮನವರಿಕೆ ಆಗುತ್ತೆ. मुंबई सरकार का नाम बदलकर भ्रष्टासुर मुंबई सरकार रख देना चाहिए. 4 दिन से जो सरकार खुद के विधायक को नहीं पकड़ सकती वो क्रिमिनल्स को कैसे पकड़ेगी? ನೋಡಿ, ಇದೇ ಕಾಂಗ್ರೆಸ್ ಅವರ ಅಧಿಕಾರದ ಇದ್ದಾಗ 75 ಕೇಸ್ ಅವ್ರ ಮೇಲೆ SCBL ಕೊಟ್ಟಿದ್ದು. ಒಂದನ ಅರೆಸ್ಟ್ ಮಾಡಿದ್ರ ಎಲ್ಲಾರನ್ನೂ ಮುಚ್ಚಾಕ್ಬಿಟ್ರು. ಅವ್ರ MLA ಕೇಸ್ ಮುಚ್ಚಾಕಿದ್ರು. ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನೋದನ್ನೇ ಸರ್ಕಾರ ಪೊಲೀಸ್ ಇಲಾಖೆ ಪತ್ತೆ ಮಾಡಿಲ್ಲ, ಬಂಧಿಸೋ ಗೋಜಿಗೆ ಹೋಗಿಲ್ಲ. ಆದಷ್ಟು ಬೇಗ ಶಾಸಕರನ್ನ ಬಂಧಿಸಿ ಪಕ್ಷದಿಂದ ಉಚ್ಚಾಟಿಸಿದ ಆದೇಶ ಹೊರಬಿದ್ರಷ್ಟೇ ಬಿಜೆಪಿಗೆ ನೆಮ್ಮದಿ. ಇಲ್ಲಾಂದ್ರೆ ಕಾಂಗ್ರೆಸ್ ಜೆಡಿಎಸ್ನವರು ಬಿಜೆಪಿ ನೆಮ್ಮದಿಯನ್ನ ಭಂಗ ಮಾಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬ್ರೇಕ್ ಆದ್ಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ದಿ ನ್ಯೂ ಇಂಡಿಯನ್ ಟೈಮ್ಸ್ ಮೀಡಿಯಾ ಅವಾರ್ಡ್ಸ್ 2023 ಪ್ರಶಸ್ತಿ ಪ್ರದಾನ ಸಮಾರಂಭ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದೆ. ನ್ಯೂಸ್ 18 ಕನ್ನಡ ಸಂಪಾದಕ ನಿಖಿಲ್ ಜೋಶಿ ಅವರಿಗೆ ಬೆಸ್ಟ್ ಪ್ರಾಮಿಸಿಂಗ್ ಇನ್ ಎಡಿಟೋರಿಯಲ್ ವಿಭಾಗದ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಇನ್ನು ಬೆಸ್ಟ್ ಎಕ್ಸಲೆನ್ಸ್ ಇನ್ ಆಂಕರಿಂಗ್ ಆಗಿ ನವಿತಾ ಜೈನ್, ಬೆಸ್ಟ್ ಆಂಕರ್ ಆಗಿ ಪೃಥ್ವಿರಾಜ್ ಹಾರನಹಳ್ಳಿ, ಬೆಸ್ಟ್ ವಿಡಿಯೋ ಎಡಿಟರ್ ಆಗಿ ಪ್ರಭು, ಬೆಸ್ಟ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಸಂದೇಶ್ ಕಾಮತ್ ಅವರಿಗೆ ಪ್ರಶಸ್ತಿ ಬಂದಿದೆ.
ಜೋಶಿ ಅವರೇ ಜೋಶಾಗಿ ಮಾಡಿ. ಹಿರಿಯರೆಲ್ಲ ಇದ್ದೀರಿ ಸಾಕಷ್ಟು ಜನ. ಇವರೆಲ್ಲರ ಮುಂದೆ ಒಂದು ಪುರಸ್ಕಾರ ಪ್ರಶಸ್ತಿ ಅಂದ್ರೆ ನನಗಿದು ಹೊಸದೆ. ಇನ್ಫ್ಯಾಕ್ಟ್ ದ ನ್ಯೂ ಇಂಡಿಯನ್ ಟೈಮ್ಸ್, ಐ ಆಮ್ ನ್ಯೂ ಟು ಕನ್ನಡ ಮಾಧ್ಯಮ. ಐ ಆಮ್ ಪ್ಯೂರ್ಲಿ ಅಂಡ್ ಪ್ರೌಡ್ಲಿ ಇಂಡಿಯನ್ ಅಂಡ್ ದಿಸ್ ಟೈಮ್ ಇಸ್ ನಮ್ದು ಅಂತ ನಾನು ಹೇಳಿ ಬಹಳ ಸಮಂಜಸವಾಗಿದೆ. ದ ನ್ಯೂ ಇಂಡಿಯನ್ ಟೈಮ್ಸ್ ನನಗೆ ಈ ಒಂದು ಪುರಸ್ಕಾರ ಮಾಡ್ತಿರೋದು. ಇನ್ಫ್ಯಾಕ್ಟ್ ಈ ಪುರಸ್ಕಾರ ಪ್ರಶಸ್ತಿಗೂ ನಾನು ಹೊಸಬಾನ. ಸೊ ಇನ್ ದಟ್ ವೇ ಆಲ್ಸೋ ಇಟ್ ಇಸ್ ನ್ಯೂ ಟು ಮಿ. ಪ್ರಾಮಿಸಿಂಗ್ ಎಡಿಟೋರಿಯಲ್ ಪ್ರಾಂಪ್ಟ್ಸ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದೀರಿ. ಇದರಲ್ಲಿ ನೇರ ನನಗೆ ಒಂದು ಸ್ವಲ್ಪ ಒತ್ತಡ ಕಾಡ್ತಿದೆ. ಯಾಕಂದ್ರೆ ಪ್ರಾಮಿಸ್ ಏನ್ ತೋರಿಸ್ತೀನಿ ಆ ಪ್ರಾಮಿಸ್ಗೆ ತಕ್ಕಂತೆ ಡೆಲಿವರ್ ಕೂಡ ಮಾಡಬೇಕು. ನಾನು ಬರೀ ಪ್ರಾಮಿಸ್ ಮಾಡೋದಿಲ್ಲ, ಅಶೂರ್ ಮಾಡ್ತೀನಿ. ಕನ್ನಡ ಸಮಾಜದ ಏಳಿಗೆಗಾಗಿ ಪತ್ರಿಕೋದ್ಯಮದ ಸಂಸ್ಥೆ, ನನ್ನ ವೃತ್ತಿಯ ಹಿರಿಯರು ಯಾವ ಆದರ್ಶ ಮಾರ್ಗವನ್ನ ಅನುಸರಿಸಿ ಇಲ್ಲಿವರೆಗೂ ಈ ವೃತ್ತಿಯನ್ನ ಎತ್ತಿ ಕಟ್ಟಿದ್ದಾರೆ, ಇದರಲ್ಲಿ ನನ್ನದು ಎಷ್ಟೇ ಸಣ್ಣದು ಅಥವಾ ದೊಡ್ಡದು ಕೊಡುಗೆ ಆದ್ರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನ ಕೊಡೋದಕ್ಕೆ ಏನೇ ಪ್ರಯತ್ನ ಮಾಡಬೇಕೋ ಶ್ರಮ ವಹಿಸ್ಬೇಕೋ ನಾನು ವಹಿಸ್ತೀನಿ. ನಂತರ ಈ ಪ್ರಶಸ್ತಿ ಕೊಟ್ಟಿರೋದು ನನಗೆ ಆಕ್ಚುಲಿ ಒಂದು ಎಚ್ಚರಿಕೆಯ ಗಂಟೆ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ. ಪೈಪೋಟಿ ಅನ್ನೋದು ಬಹಳ ತೀವ್ರವಾದಂತ ಹಂತದಲ್ಲಿದೆ. ಚುನಾವಣೆಯ ಸಂದರ್ಭದಲ್ಲಿ ಒನ್ ಸ್ಲಿಪ್ ಕ್ಯಾನ್ ಡೂ ಅ ಲಾಟ್ ಆಫ್ ಡ್ಯಾಮೇಜ್. ಅದು ಆಗದೆ ಇರುವಂತಹ ರೀತಿಯಲ್ಲಿ ನನ್ನ ವೃತ್ತಿಯ ಹಿರಿಯರು ನನಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಯಾವ ಒಂದು ಪ್ರಾಮಿಸ್ ಅನ್ನ ನೋಡಿ ನೀವು ಈ ಅವಾರ್ಡ್ ನ ಕೊಟ್ಟಿದ್ದೀರಿ, ಆ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ಬೇಕಾದ್ರೂ ನೋ ಕಾಂಪ್ರಮೈಸ್ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಅವಾರ್ಡ್ ಒಬ್ರಲ್ಲಿ ಇನ್ನೊಬ್ರಲ್ಲಿ ಪ್ರಾಮಿಸ್ ನೋಡ್ತಾರೆ ಅಂದ್ರೆ ಅದರಲ್ಲಿ ಡೆಲಿವರ್ ಮಾಡುವಂತಹ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆ ಹುಸಿ ಆಗದಿರುವಂತ ನಾನು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗಿದೆ. ಇದು ನನ್ನ ಒಬ್ಬನ ಗೆಲುವು ಮಾತ್ರ ಅಲ್ಲ. ಇವತ್ತು ನನ್ನ ಸಹೋದ್ಯೋಗಿ, ನಮ್ಮ ಸಹೋದ್ಯೋಗಿಯಾದ ಪೃಥ್ವಿ, ನವಿತಾ, ಸಂದೇಶ್, ಪ್ರಭು, ಇವರೆಲ್ಲರ ಪ್ರತಿಭೆ ಮತ್ತೆ ಇವರ ಶ್ರಮವನ್ನ ಪರಿಗಣನೆಗೆ ತಗೊಂಡು ಇವತ್ತು ಅವ್ರಿಗೂ ಕೂಡ ಪ್ರಶಸ್ತಿಯನ್ನ ಕೊಡ್ಲಾಗ್ತಿದೆ. ಒಂದು ಸಾಮೂಹಿಕ ಮಟ್ಟದಲ್ಲಿ ಆದ್ರನೆ ಗೆಲುವು ಅಂತ. ಅದು ಒಂದು ಸಂಸ್ಥೆ ಆಗ್ಲಿ, ಒಂದು ತಂಡ ಆಗ್ಲಿ, ಒಂದು ರಾಜ್ಯ ಆಗ್ಲಿ, ಸಾಮೂಹಿಕ ಪ್ರಯತ್ನ ಮಾಡೋಣ. ಎಲ್ಲರೂ ಒಟ್ಟಿಗೆ ಶ್ರಮಪಟ್ಟು ಕೆಲಸ ಮಾಡೋಣ. ಈ ಚಾನೆಲ್ ಅನ್ನ, ರಾಜ್ಯವನ್ನ ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗೋದ್ರಲ್ಲಿ ಶ್ರಮಿಸೋಣ. ಇತರೆ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕಾಫಿ ತಿಂಡಿ ಊಟಕ್ಕೆ 201 ಕೋಟಿ ಖರ್ಚು. ಬಿಜೆಪಿ ಎನ್ಆರ್ ರಮೇಶ್ ಆರೋಪ. 201 ಕೋಟಿ ಅಲ್ಲ, 3,26,00,000 ಅಂತ ದಾಖಲೆ ರಿಲೀಸ್ ಮಾಡಿದ ಸಿದ್ದರಾಮಯ್ಯ. ಅಫ್ಜಲ್ಪುರದಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ವೇಳೆ ಪ್ರತಿಭಟನೆ. ಕೋಲಿ ಹಾಗೂ ಕಬ್ಬಲಿಗ ಸಮಾಜಕ್ಕೆ ಎಸ್ಸಿ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಪ್ರತಿಭಟನೆ. ಪ್ರೊಟೆಸ್ಟ್ ಹತ್ತಿಕ್ಕಲು ಪೊಲೀಸರ ಹರಸಾಹಸ. ಮಾರ್ಚ್ 10ರಿಂದ ಪಂಚರತ್ನ ರಥಯಾತ್ರೆ. ಹಾಸನದ ಪ್ರತಿ ಕ್ಷೇತ್ರದಲ್ಲೂ ಪಂಚರತ್ನ ಯಾತ್ರೆ ನಡೆಯುತ್ತೆ ಅಂತ ರೇವಣ್ಣ ಮಾಹಿತಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡ್ತೀವಿ ಎಂದ ರೇವಣ್ಣ. 2 ಅಡಿ ಜಾಗಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿ. ಕಲ್ಲು ದೊಣ್ಣೆಗಳಿಂದ ಮನಸೋ ಇಚ್ಛೆ ಹಲ್ಲೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ದೊಡ್ಡ ಲಿಂಗೇನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಲಾಲು ಪತ್ನಿ ಬಿಹಾರದ ಮಾಜಿ ಸಿಎಂ ರಾಬ್ಡಿ ದೇವಿ ಮನೆ ಮೇಲೆ ಸಿಬಿಐ ದಾಳಿ. ಉದ್ಯೋಗಕ್ಕಾಗಿ ಭೂಮಿ ಹಗರಣ ನಡೆಸಿರೋ ಸಂಬಂಧ ರೇಡ್. ವಿಪಕ್ಷಗಳಿಂದ ಪಿಎಂಗೆ ಪತ್ರ ಬೆನ್ನಲ್ಲೇ ಲಾಲು ಪತ್ನಿ ಮನೆಗೆ ಅಧಿಕಾರಿಗಳ ಟೀಮ್. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ. 9 ಭದ್ರತಾ ಸಿಬ್ಬಂದಿ ಮೃತ, 13 ಮಂದಿಗೆ ಗಾಯ. ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ.
ಸ್ಪೇನ್ನಲ್ಲಿ ಹಿಜಾಬ್ ವಿಚಾರಕ್ಕೆ ಗಲಾಟೆ. ಡಾಕ್ಟರ್ ಬಳಿ ಆರೋಗ್ಯ ತಪಾಸಣೆಗೆ ಬಂದಾಗ ಹಿಜಾಬ್ ತೆಗೆಯಲು ನಿರಾಕರಣೆ. ಡಾಕ್ಟರ್ ಮೇಲೆ ಹಲ್ಲೆ ಮಾಡಿದ ಮಹಿಳೆಯ ಪತಿ. ದೇಶದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ. ದೆಹಲಿಯಲ್ಲಿ ಹೋಳಿ ಮಹೋತ್ಸವವನ್ನು ಆಯೋಜಿಸಿದ ಕೇಂದ್ರ ವಿದೇಶಾಂಗ ಮತ್ತು ಸಾಂಸ್ಕೃತಿಕ ಸಚಿವೆ ಮೀನಾಕ್ಷಿ ಲೇಖಿ. ವಿವಿಧ ದೇಶದ ರಾಜತಾಂತ್ರಿಕರಿಂದ ಹೋಳಿ ಹಾಡುಗಳಿಗೆ ಸ್ಟೆಪ್ಸ್. ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಹೋಳಿ ಸಡಗರ. ಡ್ಯಾನ್ಸ್ ಮಾಡಿ ಸೆಲೆಬ್ರೇಷನ್ ಮಾಡಿದ ಬಿಎಸ್ಎಫ್ ಯೋಧರು. ಪರಸ್ಪರ ಬಣ್ಣ ಹಚ್ಚಿ ಗ್ರಾಮಸ್ಥರೊಂದಿಗೆ ಸಂಭ್ರಮ. ಇವಿಷ್ಟು ಸದ್ಯದ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.